ಸಾವುಕಾರ ಮಂತಕ್ಕೆ ಕ್ಯಾಮೆಗೆ ಹೋಯ್ತೀನಿ ನಾನು. ನೀವು ಅಷ್ಟೇ ಮಂತ ಕುಂತ್ಕೊಳಕ್ ಹೋಗ್ಬೇಡಿ ಸೋಂಬೇರಿ ತರ. ಯಾರನ್ನ ಕೂಲಿ ಕರೆದ್ರೆ ಹೊಂಟೋಯ್ತಾ ಇರಿ ಸುಮ್ಕೇನಿಯ. ಹಿಂಗೆ ಕುಂತ್ಕೊಂಡ್ರೆ ನಾವೇನು ದುಡ್ಡು ಮಾಡೋದು ಅಷ್ಟಾಗೇನಿ ಐತೆ. ಸುಮ್ಕೇನಿ ಆಮೇಲೆ ಆ ಕಡೆ ಈ ಕಡೆ ಅಂತ ಓಡಾಡಕ್ ಹೋಗ್ಬೇಡಿ. ಹಂಗೇನಿಯ ಅವಳಲ್ಲ ಆ ಮಮ್ತಿ ಅವಳಿಗುನ್ನುವೆ ಆಗ್ಲೇ 9 ತಿಂಗಳು ಬಿದ್ದೈತೆ. ಅಯ್ಯೋ ಗಂಡು ನೋಡ್ಬೇಕು ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೇಳ್ಕೊತಿದ್ಲಂತೆ. ಏನಾರ ಅವಳ ಹತ್ರ ಹೋಗಿರೋದು ಕಣ್ಣು. ನಾನೇ ಸುಮ್ಕಿರಕಿಲ್ಲ, ಈಗಲೇ ಹೇಳಿವ್ನಿ ಮೊದ್ಲೇನೇನಿಯ. ಸುಮ್ಮನೆ ಇಲ್ಲಿ ದೇವ್ ಥರ ನಿಂತ್ಕೋಬೇಡ, ಹೋಗಿ 4-5 ಮನೆ ಕೆಲಸ ಮಾಡು, ಒಂಚೂರು ಶಾನೆ ದುಡ್ಡನ್ನ ಸಿಗ್ತದೆ. ಹಿಂಗೇನಿಯ ಕುಂತ್ಕೊಂಡ್ರೆ ನಿಂಗೆ ದುಡ್ಡು ಪಡ್ಡು ಎಲ್ಲ ಏನು ಸಿಗಕ್ಕಿಲ್ಲ. ನಾವು ಹಿಂಗೇನಿಯ ಕೂಲಿ ಮಾಡ್ಕೊಂಡು ಜೀವನ ಪೂರ್ತಿ ಇರ್ಬೇಕಾಯ್ತದೆ. ಹೇಳಿರೋದೆಲ್ಲ ಗೆಪ್ತಿ ಐತಾನೆ ನಿಂಗೆ. ಬಿಡೇ ಅದು ಯಾಕಂಗೆ ಒಮ್ಮಕ್ನಾಗೆ ನೀ ಹೊಡ್ಕತ್ತೀಯ. ನನಗೂ ಗೊತ್ತೈತೆ, ನಾನು ಒಯ್ತೀನಿ ಬಿಡು ಕೂಲಿಗೆ. ನೀನು ಹೋಗಿ ಆಮೇಲೆ ಹೋಗ್ಬಿಟ್ಟು ಸರ್ನ ಮುಗಿಸ್ಕೊಂಬಿಟ್ಟು ಸರ್ನ ಬಾ. ಯಾರಾದ್ರೂ ಒಬ್ರು ನನ್ನ ತಂಗಿತಾಗಿರ್ಬೇಕಲ್ಲಿ. ಅವಳಿಗೆ ದಿನಗಳಲ್ವಾ ಆಮೇಕಿಂದ ಆಸ್ಪತ್ರೆ ಕರ್ಕೊಂಡು ಹೋಗಿ ಯಾರು ಇರಕ್ಕಿಲ್ಲ. ನೀನು ಆಮೇಕಿಂದ ಅತ್ತೆ ಹೊಂಟೋಗ್ಬಿಟ್ಟಿಯಾ. ಕ್ಯಾಮೆ ಕೆತ್ತಾರೆ ಬಿಟ್ಬಿಟ್ಟು ಇಲ್ಲಿ ಕುಂತ್ಕೊಳಕಾಯ್ತದ? ನಮ್ಗೇನು ಕೋಟಿ ದುಡ್ಡು ಆಯ್ತಾ ಇಲ್ಲಿ ಕುಂತ್ಕೊಂಡು ಎಲ್ಲ ನಿನ್ ತಂಗಿ ನೋಡ್ಕೊಳಕ್ಕೆ? ಇದೊಳ್ಳೆ ಸರ್ ಐತೆ ನಿಮ್ದು ಅಂತೂ. ಬುಡಿ ನಾನು ಹೋಗ್ಬಿಟ್ಟು ನಿಧಾನಕ್ಕೆ ನೀ ಬತ್ತೀನಿ. ಏನು ಅವಳು ನೋಡ್ಕೊತಾಳೆ. ಇವಳೊಂಥರ ಒಳ್ಳೆ ಸುನಿ ಇದ್ದಂಗೆ, ಯಾವಾಗೂ ದುಡ್ಡು 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 ದುಡ್ಡು. ಅಯ್ಯ ಬಿಡು, ಇವಳು ದುಡ್ಡು ಸಂಪಾದನೆ ಮಾಡಿದ್ರೆ ನನಗೂ ದುಡ್ಡು ಸಿಗ್ತದಲ್ಲ. ನಾನು ಒಬ್ಬನೇ ಸಂಪಾದನೆ ಮಾಡ್ತಾ ಇದ್ದೀನ, ಇವಳು ಒಯ್ತಾವಳಲ್ಲ. ಹೆಂಗೋ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೋದು ಬಿಡು. ಏನು ತಾಪತ್ರಯ ನನಗೆ ಇಲ್ಲ. ನಾನಂತೂ ಯಾವ ಕ್ಯಾಮೆಗೂ ಹೋಗಲ್ಲ. ಸುಮ್ಮನೆ ಯಾಕೆ ಹೋಗ್ಬೇಕು, ಇವಳು ಒಯ್ತಾಳೆ ದುಡ್ಕೊಂಬಿಟ್ಟು ಬರ್ತಾಳೆ. ನೆಮ್ಮದಿ ಗತ್ಲಾಗ ಹೋಗ್ಬಿಟ್ಟು ಎಲ್ಲನೋ ಅಂತ ತಣ್ಣಗೆ ಮನಿಕೊಬಿಡ್ತೀನಿ. ಹೇಳಿದ್ರೆ ನನ್ನ ತಂಗಿ ನೋಡ್ಕೊಂಡು ಇಲ್ಲೇ ಇದ್ದೆ ಅಂತನೋ ಏನೋ ಒಂದು ಹೇಳಿದ್ರೆ ಆಯಿತು. ಹೋಗ್ಲೇ ಹಾಕೊಳ್ಕೆ ಬೇರೆ ಗೊತ್ತಾಯ್ತೆ. ಬಿಡು ಮಲ್ಕೊಳ್ಳೋಣ. ಈ ಶಾರ್ದು ನಾಸ್ತಿರ ಲೆಕ್ಕ ಹಾಕಿ ಅಲ್ದು ತೂಗಿ ಎಲ್ಲ ನೋಡಿದೆ. ಒಳ್ಳೆ ಬೆಲೆ ಬಾಳ್ತದಲ್ಲ 2 ಎಕರೆ, ರೋಡ್ ಸೈಡೇನೆ ಐತೆ. ಇವಳನ್ನ ಕೇಳಿದ್ರೆ ಕೊಡ್ತಾಳೆ ಅಂತೀಯ? ಒಂದ್ಸಲ ಯಾಕೆ ಕೇಳಿ ನೋಡಬಾರ್ದು? ಕೇಳೋಣ ಇರು. ಕೊಡ್ತಾಳೆ ಅಂತಂದರೆ 6ಕ್ಕೆ 3 ತಗೊಂಬಿಡ್ಬೇಕು ಸುಮ್ಮನೆ ಕಮ್ಮಿ ದುಡ್ಗೆ. ಇಲ್ಲ ಅಂತಂದರೆ ಕಷ್ಟ ಆಗ್ತದೆ. ಇರು, ಅವ್ಳಿಗೇನು ಗೊತ್ತಾಗಲ್ಲ ಅಂತ ಅನ್ಕೋತೀನಿ. ಕೇಳಿ ನೋಡೋಣ. ಏನು ಶಾರದಾ, ಎಲ್ಲ ಕ್ಯಾಮೆಗೆ ಮೇಲೆ ಮುಗೀತೋ ಮನೆದು? ಇಲ್ಲ ಸಾವುಕಾರೆ, ಬರೋದೋಸಿ ತಡ ಆಯ್ತಾ, ಅದಕ್ಕೆ ನೀಯ ತಡವಾಗೇನೆ ನೀಯ ಮಾಡ್ತಾ ಇವ್ನಿ, ಕೆಲಸ ಶುರು ಮಾಡ್ಕೊಂಡಿವ್ನಿ. ಇನ್ನು ಇದೆಲ್ಲ ಸಾರಿಸಿದಾಯ್ತು. ಅಡುಗೆ ಮನೆ ಉಸಿರಿ ಕ್ಲೀನ್ ಮಾಡಬೇಕು. ಓ ಹೌದೇನು? ಅಲ್ಲ ನಿಂದು ಜಮೀನು ಎಲ್ಲ ಐತೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟು ಮತ್ತು ನಿಂದೇನಿಯ ಜಮೀನು ಎಲ್ಲ ಮಡಿಕೊಬಿಟ್ಟು ಇದು ಯಾಕೆ ಹಿಂಗೆ ಸುಮ್ಕಿದೆಯಲ್ಲ? ಜಮೀನೆಲ್ಲ ಇತ್ಕೊಂಡು ನೀನೇ ವ್ಯಾಪಾರ ಮಾಡ್ಕೊಂಡು ಇಲ್ಲ ವ್ಯವಸಾಯ ಮಾಡ್ಕೊಂಡು ಆರಾಮಾಗಿರ್ಬೋದಿತ್ತಲ್ಲ. ಅಲ್ಲ ನೀನು ಶಾರದಾ ಬಂದ್ಬಿಟ್ಟು ಇಲ್ಲಿ ನಮ್ಮನೆ ಕ್ಯಾಮೆ ಮಾಡ್ತಿದ್ಯಾ ಅಂತ ಹೇಳಿದ್ರೆ ನನಗೆ ಒಂಥರ ಆಯ್ತದಪ್ಪ. ನೀನು ನೋಡಿದ್ರೆ ಬೇಜಾರಾಯ್ತದೆ. ಅಯ್ಯೋ ಏನು ಮಾಡ್ತೀರಾ? ಅಲ್ಲಿ ವ್ಯವಸಾಯ ಮಾಡಿದ್ರು ರೋಡ್ ಸೈಡ್ ಅಲ್ವೇ ಇರೋದು ಹೊಲ, ಎಲ್ಲ ಒಮ್ಮಕ್ಕನ ಕಳ್ತನ ಮಾಡ್ಕೊಂಡು ಹೊಂಟೋಗ್ಬಿಡ್ತಾರೆ. ಅಯ್ಯೋ ಸಾವುಕಾರೆ, ನಾನು ಮಾಡಿ ನೋಡಿದ್ದೀನಿ. ಏನಾರ ಬೆಳಿಲಿ ರಾತ್ರಿ ಕುಯ್ಕೊಂಡು ಹೊಂಟೋಯ್ತಾರೆ ದಾರಿಗೆ ಹೋಗೋರೆಲ್ಲ. ಅದಕ್ಕೆ ಏನು ಬೆಳೆದ್ರು ಆಗಕ್ಕಿಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ಇಂಥ ಕೆಲಸಗಳು ಮಾಡ್ಕೊಂಡು ಬೇರೆ ಮನೆ ಕೆಲಸ ಮಾಡ್ಕೊಂಡಿರೋದು ಅಷ್ಟೇನೇನಿಯ. ಹೌದಾ? ಹಂಗಾದ್ರೆ ನೀನು ಆ ಹೊಲನ ಮಾರಕದ ಎಷ್ಟೋ ಮೇಲಲ್ವಾ? ಏನೋ ಸ್ವಲ್ಪ ದುಡ್ಡು ಸಿಗ್ತದೆ. ಆ ದುಡ್ಡಾಗ ಬೇಕಾದ್ರೆ ಬೇರೆ ಕಡೆ ಜಮೀನು ಎಲ್ಲ ತಗೋಬೋದಲ್ಲ, ಅಲ್ಲಿ ಮಾರಕ್ ಬಿಡ್ಬೋದಲ್ಲ ಆರಾಮಾಗೆ. ಅಯ್ಯೋ ಸಾವುಕಾರೆ, ಇದೇನು ಹಿಂಗೆ ಹೇಳ್ತೀರಾ? ನಾನು ಹೊಲ ಮಾರಕದ ಸಾಧ್ಯನೇ ಇಲ್ಲ. ಊರ್ಗೇನೆ ನೀ ದೊಡ್ಡ ಸಾವುಕಾತಿ ಆಗಬೇಕು, ದೊಡ್ಡ ಜಮೀನ್ದಾರ ಆಗಬೇಕು ಅಂತ ಆಸೆ ಮಾಡಿಕೊಂಡಿವ್ನಿ. ನಾನು ನಿಮ್ಮಂಗೆ ಇರೋ 2 ಎಕರೆನೂ ಮಾರ್ಕೊಬಿಟ್ಟು ಬೇರೆ ಕಡೆ ತಗೊಳಕಾಯ್ತದ? ರೋಡ್ ಸೈಡ್ ಬೇರೆ ಐತೆ ಹೊಲ, ಹಂಗೆಲ್ಲ ಮಾರ್ಕೊಂಬಿಡೋಕಾಯ್ತದ? ಅದಕ್ಕೆ ನೀ ಮಾರದಿರೋದೆಲ್ಲ ಏನೂ ಇಲ್ಲ. ನಾನಂತೂ ಯಾರಿಗೂ 10 ರೂಪಾಯಿ ಇದನ್ನು ಕೊಡೋಕ್ಕಿಲ್ಲ, ಮಾರಕ್ಕಿಲ್ಲ. ನಾನು ಇನ್ನೂ ತಗೊಳಕ್ಕೆ ಪ್ರಯತ್ನ ಪಡ್ತೀನಿ. ಮಾರ್ಗಿರೋದೆಲ್ಲ ಸುಳ್ಳು. ಓ ಹಂಗ? ಸರಿ ಪರವಾಗಿಲ್ಲ. ಏನು ಮಾರ್ಬೇಡ ಬಿಡು, ಹಂಗೆ ಮಡಿಕ. ನಾಳೆಗೆ ಯಾವಾಗ ಬೇಕಾಯ್ತದ ನಿನ್ಗೂ? ಹ್ಞೂ ಸಾವುಕಾರೆ, ಸರಿ ನೀನು ಕ್ಯಾಮೆ ಮಾಡೋಗು. ಹೊಲ ಕಿತ್ಕೊಳ್ಳೋಣ ಅಂತ ಹೇಳಿದ್ರೆ ಈ ಮನ್ಯಾಳಿ ಕೊಡಕ್ಕೆ ರೆಡಿ ಇಲ್ವಲ್ಲ. ಏನು ಮಾಡೋದು ಇವಾಗ? ನಾನು ಏನಾದರೂ ಒಂದು ಪ್ಲಾನ್ ಮಾಡಲೇಬೇಕಲ್ವಾ? ಏನು ಮಾಡೋಣ? ಏನಾದರೂ ಒಂದು ಯೋಚನೆ ಮಾಡಿ ಮಾಡಲೇಬೇಕು. ಇಲ್ಲ ಹೊಲ ಜಮೀನು ನನಗೆ ಸಿಗೋದೇ ಇಲ್ಲ, ಎಲ್ಲ ತೋಪಾಗೋಗ್ಬಿಡ್ತದೆ. ನಾನು ಏನೇನೋ ಆಸೆ ಇಟ್ಕೊಂಡಿದ್ದೀನಿ ಜಮೀನು ಬೇಕು ಅಂತ ಹೇಳ್ಬಿಟ್ಟು. ಆ ಜಮೀನು ಎಷ್ಟು ಬೆಲೆ ಬಾಳ್ತದೆ. ಅಲ್ಲೇನಾದರೂ ಕಟ್ಬಿಟ್ರೆ ಒಳ್ಳೆ ದುಡ್ಡು ಬೇರೆ ಸಿಗ್ತದೆ. ಇವಳನ್ನ ಮಾತ್ರ ಬಿಡಬಾರ್ದು. ಯಾಕೊಂದು ಕಿತ್ತ ಹೋಗ್ಬಿಟ್ಟು ಇವಳು ಗಂಡನ ಯಾಕೆ ಕೇಳಬಾರ್ದು? ಅದೇ ಸರಿ, ಹೋಗ್ಬಿಟ್ಟು ಇವಳು ಗಂಡನ ಕೇಳಿದ್ರೆ ಆರಾಮ ಕೊಡ್ತಾನೆ ಅಂತ ಅನ್ನಿಸ್ತದೆ. ಮಾತಾಡೋಣ ಒಂದ್ಸಲ. ಒಂಚೂರು ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ಮಗ ತಾನೇ ಕೊಡೋಕ್ಕಿಲ್ಲ ಅಂತ ಹೇಳ್ತಾನೆ, ಕೊಡ್ತಾನೆ. ಗೌಡ್ರೆ ನೀವಿಲ್ಲಿ? ಸುಮ್ಮನೆ ಹಂಗೆ ನಡ್ಕೊಂಡ್ ಬರ್ತಾ ಇದ್ದೆ, ನೀನು ಕಾಣಿಸ್ದಲ್ಲಪ್ಪ, ಅದಕ್ಕೆ ನೀ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ನೀನು ಹೆಂಡ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ, ಮನೆಗೆಲ್ಲನೂ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾಳೆ. ನಾನು ಸಂಬಳನೂ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓ ಹೌದಾ ಸಾವುಕಾರೆ? ಏನೋ ನಿಮ್ಮ ಕೈ ಗುಣ, ನಿಮ್ಮ ದೊಡ್ಡ ಗುಣ ನಮಗೂ ಒಳ್ಳೇದಾಗ್ಬಿಟ್ರೆ ಅಷ್ಟೇನೇ ಸಾಕು. ಅಲ್ಲ ಕಣ, ನಾನು ನಿಂಗೇನು ಹೇಳ್ತೀನಿ ಅಂತ ಹೇಳಿದ್ರೆ ನೀನು ಯಾಕೆ ವ್ಯಾಪಾರ ಶುರು ಮಾಡಬಾರ್ದು? ಯೋಚನೆ ಮಾಡು. ನೀನು ನನ್ನ ಹಂಗೇನೇನಿಯ ವ್ಯಾಪಾರ ಶುರು ಮಾಡು. ನಾನು ನೋಡು ವ್ಯಾಪಾರ ಎಲ್ಲ ಶುರು ಮಾಡ್ಕೊಂಡು ಪಾರ್ಟಿ ಲೆವೆಲ್ಗೆ ಬಂದ್ಬಿಟ್ಟಿವ್ನಿ ಅಂತ ಹೇಳ್ಬಿಟ್ಟು ನೀನು ಯಾಕೆ ವ್ಯಾಪಾರ ಎಲ್ಲ ಶುರು ಮಾಡ್ಕೊಂಡು ನೀನು ಸಂದಾಗಿ ಬರಬಾರ್ದು? ಯೋಚನೆ ಮಾಡೋನ್ಕಿತ ಅಂದರೆ ಬರೀ ಕೂಲಿನರಿ ಮಾಡ್ಕೊಂಡ್ರೆ ದುಡ್ಡೆಲ್ಲ ಶಾನೆ ಬರೋಕ್ಕಿಲ್ಲ.
ಏನಾರ ವ್ಯಾಪಾರ ವ್ಯವಹಾರ ಮಾಡಿದ್ರೆ ನಿನಗೆ ದುಡ್ಡು ಅನ್ನೋದು ಕೂಡೋದು ಮನುಷ್ಯಂಗೆ. ನಾನು ಅವಾಗ ನನ್ನ ಕೈಯಾಗೂ ಏನಿರಲಿಲ್ಲ. ನಾನು ಸಣ್ಣ ವ್ಯಾಪಾರ ಶುರು ಮಾಡ್ಕೊಬಿಟ್ಟು ನಾನು ಈ ಲೆವೆಲಿಗೆ ಬಂದಿರೋದು. ನೀನು ಒಂದು ಕಿತ ಯೋಚನೆ ಮಾಡ್ಬಿಟ್ಟು ನೋಡ್ಲಾ. ನೀನು ಎಂಡ್ರು ಮೊದಲೇ ನೀನು ನನ್ನ ದುಡ್ಡು ಬೇಕು, ನನ್ನ ಶಾನೆ ದೊಡ್ಡ ಸಾವುಕತ್ತಿ ಆಗಬೇಕು ಅಂತ ಆಸೆ ಮಾಡಿಕೊಂಡವಳಿ. ನೀನು ಹೆಂಡತಿ ಆಸೆ ನೆರವೇರಿಸೋದು ನಿನ್ನ ಧರ್ಮ ಅಲ್ವೇನ್ಲ. ಅದಕ್ಕೆ ನೀನು ಎಲ್ಲನೂ ಹೇಳ್ತಾ ಇವನಿ. ನೋಡು ನಿನ್ಗೂ ಅನ್ಸಿದ್ರೆ ವ್ಯಾಪಾರ ಮಾಡಬೇಕು ಅಂತ ಮಾಡಕ್ಕೆ ಶುರು ಮಾಡ್ಕ. ಸಾವುಕಾರೆ, ನನಗೂ ಬೋ ಆಸೆ ಐತೆ. ನಾನು ವ್ಯಾಪಾರ ಗೀಪಾರ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು, ಆದರೆ ಕೊಯ್ಯಕ್ಕೆ ದುಡ್ಡು ಬೇಕಲ್ಲ. ದುಡ್ಡು ಒಂದಿರಕ್ಕೆ ಮನೆನೂ ಇಲ್ಲ ಅಂಥದ್ರಾಗಿನ ವ್ಯಾಪಾರ ಎಲ್ಲಿ ಶುರು ಮಾಡನಿ? ಯಾಕ್ಲಾ ನೀನು ಎಂಡ್ರದ್ದು ಮನೆ ಹೊಲ ಎಲ್ಲ ಐತೆ ಅಂತ ಕೇಳ್ಪಟ್ಟೆ. ಅಯ್ಯೋ ಸಾವುಕಾರೆ, ಅವಳ್ದಿರೋದು ಒಂದೇ, ಇಲ್ದಿರೋದು ಒಂದೇ. ಊರ್ ಬಜಾರಿ, ಊರ್ ಬೆಂಡ್ಲಿ. ಅವಳೇನೋ ಕೊಟ್ಬಿಡ್ತಾಳೆ ಅಂತ ಅನ್ಕೊಬಿಟ್ರ ಅವಳನ್ನ ಅಗದ್ ಬಿದ್ದು ನೆಳ್ಳಿಕಾಯ ಹೋಗತ್ತೆ ಅನ್ಕನ್ವೆ. ನಂಗೆ ಏನು ಸಿಗಕ್ಕಿಲ್ಲ, ಸುಮ್ಕಿರಿ. ನಾನು ಎಂಡ್ರು ಬಾರಿ ಅವಳು 10 ರೂಪಾಯಿದೇನು ಮಾರ್ಸಕ್ಕಿಲ್ಲ ಅವಳ್ದನ್ನ. ನಾನು ಎಲ್ಲ ಕೇಳಿ ನೋಡಿದೆ. ಹಂಗೆ ಹಿಂಗೆ ತಳ್ಕೊಂಬಳ್ಕ ಮಾಡಿ ನೋಡಿದೆ. ಏನಕ್ಕೂ ಬೋಗ್ಲಿಲ್ಲ. ಹೋಗ್ಲಿ, ಒಂದು ಅರ್ಧ ಎಕರೆ ಮಾರ್ಬಿಡೋಣ, ನಾನು ವ್ಯಾಪಾರ ಶುರು ಮಾಡ್ತೀನಿ ಅಂತ ಮನೆಲ್ಲ ಕೇಳಿದೆ. ಹ್ಞೂ ಕೂಲಿಗೆ ಹೋದ್ರೂ ಪರವಾಗಿಲ್ಲ, ಹೊಲ ಮಾರಕ್ಕೆ ಬಿಡೋಕ್ಕಿಲ್ಲ ಅಂತ ಹೇಳ್ಬಿಟ್ರು ಸಾವುಕಾರೆ. ಅಂಥದ್ರಾಗೆ ನಾನಿನ್ನು ಎಲ್ಲಿ ಕೇಳೋಕ್ಕಾಯ್ತದೆ? ಅಯ್ಯಯ್ಯಪ್ಪ, ಅವಳು ದೊಡ್ಡ ರಾಕ್ಷಸಿ ಕೊಡೋಕ್ಕಿಲ್ಲ, ನೀವು ಅನ್ಕೊಂಡಂಗಲ್ಲ. ಅಲ್ಲಿ ಸ್ವಂತ ಮನೆ ಇದ್ರೂ ಅಲ್ಲಿ ಹೋಗ್ಬಿಟ್ರೆ ಮುರುವಾದಿ ಹೋಯ್ತದ ಕೂಲಿ ಮಾಡಿದ್ರೆ ಅಂತ ಈ ಊರ ಕೂಲಿ ಮಾಡ್ಕೊಂಡು ಬಿದ್ದವಳೆ. ಏನು ಅಂತ ಹೇಳನಿ ಬುಡಿ, ಸುಮ್ಕೆ ಎಲ್ಲನೂ ತಲೆನೋವು ಕೆಲಸ. ಪರವಾಗಿಲ್ಲ ಬುಡಿ, ನಾವು ನಿಧಾನ ದುಡ್ಡು ಕುಡಿಕೊಂಡು ಯಾವ ವ್ಯಾಪಾರನೂ ಶುರು ಮಾಡ್ಕೊತೀವಿ ಸಾವುಕಾರೆ. ಓ ಹಂಗಾರೆ ನೀನು ಎಂಡ್ರು ಏನಕ್ಕೂ 10 ರೂಪಾಯಿ ಬಿಚ್ಚಕ್ಕಿಲ್ಲ ಅನ್ನೋ? ಇಲ್ಲ ಸಾವುಕಾರೆ, ಅವಳೆಲ್ಲ ಬಿಚ್ಚಂಗಿದ್ರೆ ಯಾಕೆ ಹಿಂಗಿರೋದು? ಇಲ್ಲ ಅದೆಲ್ಲ ಬಿಚ್ಚಕ್ಕಿಲ್ಲ ಬುಡಿಯೇ. ಮತ್ತೆ ನನಗೂ ಏನಾರ ನಿಮ್ಮಿದ್ರಾಗೆ ನೀ ಕ್ಯಾಮೆಗೆ ಇದ್ರೆ ಕೊಟ್ಬಿಡಿ. ಅತ್ಲಾಗ ನಾನು ನನ್ನ ಎಂಡ್ರು ಇಬ್ರು ಜೊತೆಗೆ ನೀ ಬಂದ್ಬಿಟ್ಟು ಕ್ಯಾಮೆ ಮಾಡ್ಕೊಂಡು ಹಂಗೆ ಬಂದ್ಬಿಡ್ತೀವಿ. ಹಾಂ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಬಿಡು, ಏನು ಅಂತ ಹೇಳ್ಬಿಟ್ಟು. ಸರಿ ಸಾವುಕಾರೆ, ಸರಿ. ಹಾಂ ಸರಿ ಕಣಪ್ಪ. ಈ ಸಾವುಕಾರ ಈ ಶಾರದಿದು ಜಮೀನು ಅಡಿಯ ಗಂಟ ಬಿಡಕ್ಕಿಲ್ಲ. ಏನೇನೋ ಖತರ್ನಾಕ ಐಡಿಯಾ ಮಾಡ್ತಾವನಿ, ಏನೂ ಆಯ್ತಿಲ್ಲ. ಲೇ ಶಾರದಿ, ನಿಂಗೆ ತಲೆನಾಗ ಬುದ್ಧಿಲ್ಲ ಬಿಡು. ನಾನು ಗಿಣಿಗೆ ಹೇಳ್ದಂಗೆ ಹೇಳ್ದೆ ಬೇಡ ಕಣಮ್ಮಿ ಅಂತ ಕೇಳ್ದ ನೀನು. ಹಾಂ ಏನು ಮಾಡ್ತಿದ್ಯಾ ಇಲ್ಲಿ? ಅದು ಏನಿಲ್ಲ ಸಾವುಕಾರೆ, ಅದೇ ಅಲ್ಲಿ ತೆಂಗಿನಕಾಯ್ದೆಲ್ಲ ವ್ಯಾಪಾರಕ್ಕೆ ಅವ್ರು ಬಂದಿದ್ರು. ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗನಿ ಅಂತ ಬಂದೆ. ಎಲ್ಲ ಹುಡುಕಾಡ್ದೆ ಸಿಗ್ಲಿಲ್ಲ. ಇಲ್ಲಿ ನೋಡಿದ್ರೆ ಇಲ್ಲಿದ್ರಿ. ಬತ್ತೀನಿ ಕಣ್ಲ. ಏನು ಮಾಡಿದ್ರು ಆ ಶಾರದಿ ಜಮೀನ ತಗೊಳಕಾಯ್ತಿಲ್ಲ ಕಣ್ಲ. ಏನು ಮಾಡಿದ್ರು ಜಮೀನು ತಗೊಳಕಾಯ್ತಿಲ್ವಲ್ಲ. ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ. ಏನು ಅವ್ರು ಕೇಳಿದ್ರು ಕೊಡೋಕ್ಕಿಲ್ಲ ಅಂತಾರೆ, ಮಾಡಿ ಏನು ಹೇಳಿದ್ರು ಕೊಡೋಕ್ಕಿಲ್ಲ ಅಂತ ಹೇಳ್ತಾರೆ. ಏನಾರ ಒಂದು ಪ್ಲಾನ್ ಹೇಳ ನನಗೆ. ಹೆಂಗನ ಮಾಡ್ಬಿಟ್ಟು ಆ ಜಮೀನು ನನ್ನ ಹೆಸ್ರಿಗೆ ಮಾಡಿಸ್ಕೋಬೇಕು. ನೋಡಿ ಸಾವುಕಾರೆ, ಅದಕ್ಕೆಲ್ಲ ನಿಮ್ಮ ತಲೆ ಉಪಯೋಗಿಸ್ಕೋಬೇಕು ಅಷ್ಟೇ. ನೀವು ನೇರವಾಗಿ ಹೋಗ್ಬಿಟ್ಟು ಕೇಳ್ತೀನಿ ಅಂತಂದರೆ ಅದೆಲ್ಲ ಆಗ್ದಿರೋ ಕೆಲಸ. ನಿಮ್ಗೆ 10 ರೂಪಾಯಿನೂ ಸಿಗೋಕ್ಕಿಲ್ಲ. ಅವಳು ಹೊಲಗಿಲ್ಲೆಲ್ಲ ಮಾರಕ್ಕಿಲ್ಲ. ನಾನು ಕೇಳ್ಕೊಟ್ಟಿದ್ದೀನಿ. ಅವಳು ಅಂಥ ಹೊಲಗಿಲ್ಲೆಲ್ಲ ಮಾರ ಅಂತ ಇದೆಲ್ಲ ಅವಳು. ನೋಡಿ, ನೀವೇ ಒಂದ್ಸಲ ಯೋಚನೆ ಮಾಡಿಬಿಟ್ಟು ನೋಡಿ, ಏನಾರ ಬೇರೆ ಥರ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಅವಳಿಗೆ ದುಡ್ಡನ್ನಾಸೆ ಶಾನೆ ಸಾವುಕಾರೆ. ಅವಳಿಗೆ ದುಡ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಳೆ. ಆದರೆ ಇರೋದನ್ನ ಕಳ್ಕೊಳಕ್ಕೆ ಮಾತ್ರ ತಯಾರಿಲ್ಲ. ನೀವು ಆ ಥರ ಏನಾರ ಯೋಚನೆ ಮಾಡ್ಬಿಟ್ಟು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ನಿಮಗೂ ಐಡಿಯಾ ಎಲ್ಲ ಸಿಗ್ತದೆ ಅಂತ ಅನ್ನಿಸ್ತದೆ. ಏನು ಐಡಿಯಾ ಸಿಗ್ತದಲ್ಲ? ದುಡ್ಡುಗಾಸೆ ಪಡ್ತಾಳೆ. ಅವಳಿಗೆ ಗಂಡನ ಮೇಲೆ ಶಾನೆ ಪಿರುತಿ ಅದೆಲ್ಲನೂ ಐತೆ ತಾನೇ? ಅಯ್ಯೋ ಸಾವುಕಾರೆ, ಯಾವ ಪಿರುತಿನೂ ಇಲ್ಲ. ದುಡ್ಡು ಅಷ್ಟೇನಿಯ. ದುಡ್ಡಿನ ಮೇಲೆ ಪಿರುತಿ ಐತೆ ಬಿಟ್ರೆ ಪ್ಲಾನ್ ಎಂಥದೂ ಇಲ್ಲ. ನೀವು ನೋಡಿ ಯೋಚನೆ ಮಾಡಿ. ಸರಿ ನೋಡಿಲ್ಲ, ಹೋಗಿ ತೆಂಗಿನಕಾಯಿ ಅದೇನೋ ವ್ಯಾಪಾರ ನೋಡ್ಕೊಂಬಂದು ಆಮೇಕಿಂದ ಪ್ಲಾನ್ ಮಾಡ್ತೀನಿ. ಈ ಸಾವುಕಾರ ಈ ಗೌಡ ಒಂದು ಕಿತ ಕಣ್ಣಾಗ್ತಾ ಒಂದು ಆಸ್ತಿ ಮೇಲೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಕೈ ತಪ್ಪೋಗಕ್ಕೆ ಸಾಧ್ಯನೇ ಇಲ್ಲ. ಅಕ್ಕೋ ಯಾಕ? ಏನಕ್ಕ? ಅಕ್ಕ, ನಿನ್ನ ಮಗಳಿಗೆ ಎರ್ಗೆ ನೋವು ಬಂದೈತೆ. ನಿನ್ನ ಮಗಳಲ್ಲಿ ಒದ್ದಾಡ್ತಾವಳೆ. ನಿಮ್ಮ ಮನೆತಾಗೆ ಯಾರೂ ಇಲ್ಲ. ನಿನ್ನ ಮಗನ್ನ ಎಲ್ರೂ ನಿನ್ನ ಸೊಸೆನ ಎಲ್ರೂ ಹುಡುಕ್ದೆ, ಯಾರೂ ಮಂತಾಗಿಲ್ಲ. ಅದಕ್ಕೆ ಟೆನ್ಷನಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಪೊದ್ದಿ ಮಂತ ಕೊಡೋದೆ, ಪೊದ್ದಿನೂ ಮಂತಾಗಿಲ್ಲ. ಅದಕ್ಕೆ ಯಾರನ್ನ ಕರ್ಕೊಂಬಿಟ್ಟು ಬರಣಿ ಅಂತ ಹೇಳ್ಬಿಟ್ಟು ಈ ಕಡೆ ಓಡ್ ಬಂದೆ. ಅಷ್ಟಾಗಿ ನೀನು ಸಿಕ್ದೆ ನೋಡಕ್ಕ. ನಿನ್ನ ಮಗಳಕ್ಕ ಎರ್ಗೆ ನೋವು ಬಂದ್ಬಿಟ್ಟು ಒದ್ದಾಡ್ತಾವಳೆ. ಮನೆನಾಗ ನೀನು ನೋಡಿಯಾ ಇಲ್ಲ, ಯಾರೂ ಇಲ್ಲ. ಈಗ ಹೆಂಗನ ಮಾಡ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡೋದ್ರೆ ನಿನಗೆ ಸಂದ, ಇಲ್ಲಾಂದ್ರೆ ಏನೋ ಪ್ರಾಬ್ಲಮ್ ಆಗ್ಬಿಡ್ತದೆ ಅಂತ ಅನ್ನಿಸ್ತದೆ ಕಣಕೋ. ಹೊಸಿ ಸರ್ನ ಬಂದ್ಬಿಟ್ಟು ನೀನು ನೋಡಿದ್ರೆ ನಿನಗೆ ಮೇಲು. ಅಯ್ಯೋ ಮಗಳೇ, ಅಯ್ಯೋ ನೋಡಿಯಕ್ಕ, ದರಿದ್ರಳು ಆ ಶಾರದಿ ಮನೆಗೆ ಬಿದ್ದವಳಲ್ಲ, ನೋಡ್ಕೊಳಕಾಯ್ತಿಲ್ಲ ನನ್ನ ಮಗಳನ್ನ. ಸರ್ನ ನೋಡಿಯಕ್ಕ, ಸರ್ನ ಬಾಕ, ನಾನು ಯಾವ್ದಾನ ಒಂದು ಗಾಡಿ ಹೇಳ್ಬಿಟ್ಟು ಬರ್ತೀನಿ. ಅಷ್ಟಾಗ ಹೋಗ್ಬಿಟ್ಟು ನಿನ್ನ ಮಗಳನ್ನ ನೀನು ಹೊಸಿ ಸಮಾಧಾನ ಮಾಡಿ ಆಸ್ಪತ್ರೆಗೆ ಸೇರಿಸ್ಬೇಕು. ಇಲ್ಲ ಅಂತಂದ್ರೆ ಅಷ್ಟೇ ನೀನು ಏನಾರ ಒಂದು ಆಗೋಗ್ಬಿಡ್ತದೆ ಮಗುಗೂ. ಇಲ್ಲ ಅಂತಂದ್ರೆ ತಾಯಿಗೂ. ಭಾಳ ಒದ್ದಾಡ್ತಾವಳೆ ನಿನ್ನ ಮಗಳು. ಇರು ಹೋಗ್ಬಿಟ್ಟು ನಾನು ಕರ್ಕೊಬತ್ತೀನಿ ಆಟೋನ. ಅಯ್ಯೋ ಗ್ರಾಚಾರ್ವೇ.